ಕೊಪ್ಪಳದಲ್ಲಿ ಉದ್ಘಾಟನೆ ಭಾಗ್ಯ ಕಾಣದ ಕಿಮ್ಸ್ನ 450 ಬೆಡ್ ಇರುವಂತ ಆಸ್ಪತ್ರೆ 100 ಕೋಟಿ ಅನುದಾನದಲ್ಲಿ ಮಂಜೂರು ಆಗಿರುವಂತ ಕಿಮ್ಸ್ನ ಭೂತಕ ಆಸ್ಪತ್ರೆ 5 ಎಕರೆ ಪ್ರದೇಶದಲ್ಲಿರುವಂತ ಆಸ್ಪತ್ರೆಯ ಕಾಮಗಾರಿ 2018ರಲ್ಲಿ ಚಾಲನೆ ದೊರೆತಿತ್ತು. ಆಮೆಗತಿಯಲ್ಲಿ ಕಾಮಗಾರಿ ನಡೆಸಿ ಈಗ ಮುಗ್ದಿದ್ರೂ ಕೂಡ ಉದ್ಘಾಟನೆ ಮಾತ್ರ ಆಗ್ತಾ ಇಲ್ಲ. ಆಸ್ಪತ್ರೆಗೆ ಎಲ್ಲ ರೀತಿಯ ಸೌಲಭ್ಯವನ್ನು ನೀಡಿ ಉದ್ಘಾಟನೆ ಮಾಡಬೇಕು ಅಂತ ಜನರು ಇದೀಗ ಆಗ್ರಹಿಸ್ತಾ ಇದ್ದಾರೆ. ಕೊಪ್ಪಳ ಮೆಡಿಕಲ್ ಕಾಲೇಜು ಬಳಿಯಲ್ಲಿ ಇರುವಂಥ 450 ಬೆಡ್ನ ಕಿಮ್ಸ್ ಆಸ್ಪತ್ರೆ ಇದು. ಜನವರಿ ಅಥವಾ ಫೆಬ್ರವರಿಯಲ್ಲಿ ಉದ್ಘಾಟನೆಯ ಭರವಸೆಯನ್ನು ನೀಡಿದ್ದಾರೆ ಸಚಿವ ತಂಗಡಗಿ. ಈ ಹಾಸ್ಪಿಟಲ್ಗಳನ್ನು ನಿರ್ಮಾಣ ಮಾಡುವಂಥದ್ದು ಅಥವಾ ಅನುದಾನ ರಿಲೀಸ್ ಆಗುವಂಥದ್ದು ಇಷ್ಟೆಲ್ಲ ಆಗೋದು ಯಾವ ಕಾರಣಕ್ಕೆ? ಜನರಿಗೆ ಒಳಿತಾಗಲಿ, ಉಪಯೋಗ ಆಗಲಿ ಅಂತ. ಇದು ಆಮೆಗತಿಯಲ್ಲಿ ಏನೋ ಕಾಮಗಾರಿ ನಡೆದಿದೆ. 2018ರಿಂದ ಇಲ್ಲಿವರೆಗೂ ಕೂಡ 5 ಎಕರೆ ಪ್ರದೇಶದಲ್ಲಿ ಆಸ್ಪತ್ರೆ ಕಾಮಗಾರಿಯನ್ನು ಮಾಡಿಕೊಂಡೇ ಬಂದಿದ್ದಾರೆ. ಆದರೆ ಸಮಸ್ಯೆಗೇನು ಅಂತ ಅಂದರೆ 100 ಕೋಟಿ ಖರ್ಚು ಮಾಡಿದ್ರೂ ಕೂಡ 450 ಬೆಡ್ ಇರುವಂಥ ಆಸ್ಪತ್ರೆಗೆ ಇನ್ನು ಉದ್ಘಾಟನೆಯ ಭಾಗ್ಯ ಅನ್ನೋದೇ ಸಿಕ್ಕಿಲ್ಲ. ಯಾಕೆ ಅನ್ನೋದು ಪ್ರಶ್ನೆ. ಇದರಿಂದ ಉಪಯೋಗ ಆದರೂ ಏನು ಬಂತು? ಇಷ್ಟು ವರ್ಷದಿಂದ ಕಾಯ್ತಾ ಇದ್ದೀವಿ, ಇಷ್ಟು ದೊಡ್ಡ ಹಾಸ್ಪಿಟಲು, ಎಲ್ಲ ರೀತಿಯಾದಂಥ ವ್ಯವಸ್ಥೆ ಇದೆ ಅಂತ ಹೇಳ್ತಾ ಇದ್ದಾರೆ. ಇಷ್ಟಾದ್ರೂ ಕೂಡ ಉದ್ಘಾಟನೆ ಮಾಡದೇ ಇರುವಂಥದ್ದು ನಾನಾ ರೀತಿಯಾದಂಥ ಚರ್ಚೆಗೆ ಕಾರಣವಾಗಿರೋದು ಒಂದು ಕಡೆಯಲ್ಲಿ ಆದರೆ ತೀವ್ರ ಅಸಮಾಧಾನಕ್ಕೂ ಕೂಡ ಕಾರಣವಾಗ್ತಾ ಇದೆ. ಇನ್ನು ಯಾವಾಗ ಇದನ್ನು ಉದ್ಘಾಟನೆ ಮಾಡ್ತೀರಾ? ಸಂಪೂರ್ಣವಾಗಿ ಹಾಳಾದ ಮೇಲೆ, ಶಿಥಿಲಾವಸ್ಥೆಗೆ ತಲುಪಿದ ಮೇಲೆ, ಮತ್ತೆ ಇನ್ನೊಂದು ಸತಿ ಅದಕ್ಕೆ ಪ್ಯಾಚ್ ವರ್ಕ್ ಅಂತ ಮಾಡಿದ ಮೇಲೆ ಅಲ್ಲಿವರೆಗೂ ಇದನ್ನು ಉದ್ಘಾಟನೆ ಮಾಡೋದೇ ಇಲ್ವಾ? ಈ ಖುಷಿಗೆ ಯಾಕೆ ಅನುದಾನ ಬಿಡುಗಡೆ ಮಾಡಬೇಕಾಗಿತ್ತು? ಯಾಕೆ ಹಾಸ್ಪಿಟಲನ್ನು ನಿರ್ಮಿಸಬೇಕಾಗಿತ್ತು ಅಂತ ಜನ ಪ್ರಶ್ನಿಸ್ತಾ ಇದ್ದಾರೆ. ಸೊ ಇದಕ್ಕೆ ಸಚಿವರು ಕೂಡ ಒಂದು ಕ್ಲಾರಿಟಿ ಕೊಟ್ಟಿದ್ದಾರೆ. ಇಲ್ಲ, ಜನವರಿ ಕೊನೆಯಲ್ಲಿ ಅಥವಾ ಫೆಬ್ರವರಿಯಲ್ಲಿ ಉದ್ಘಾಟನೆ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. CM ಅವ್ರನ್ನ ಕರೆಸಿ ಇದು ಎಲ್ಲ ಕಾರ್ಯಕ್ರಮ, ಇದನ್ನು ಬಿಲ್ಡಿಂಗನ್ನು ಉದ್ಘಾಟನೆ ಮತ್ತು ಇನ್ನೂ ಕೊಪ್ಪಳ ಜಿಲ್ಲೆಯಲ್ಲಿ ಭಾಳಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಉದ್ಘಾಟನೆ ಮತ್ತು ಕಾರ್ಯಕ್ರಮ ಮಾಡಬೇಕಂತ ನಿರ್ಧಾರ ಮಾಡಿದ್ವಿ. ಟೆಂಟೇಟಿವ್ಲಿ ಫೆಬ್ರವರಿ ಫಸ್ಟ್ ವೀಕ್ ಹಾಸ್ಪಿಟಲ್ ರೆಡಿ ಆಗಿದೆ. ಸಲಕರಣೆಗಳು ಬರ್ತವೆ, ಎಲ್ಲವೂ ತೊಗೊಂಬಂದೇ ಮಾಡ್ತೀವಿ. ವಿಳಂಬ ಆಗಿದೆ, ಅಲ್ಲೆಲ್ಲ ಇಷ್ಟೊತ್ತಿಗಾಗಲೇ ಪ್ರಾರಂಭ ಆಗಬೇಕಾಗಿತ್ತು, ವಿಳಂಬ ಆಗಿದೆ. ಇದು ಒಂದು ಸಣ್ಣ ಪುಟ್ಟ ಕೆಲಸ ಕಾರ್ಯಗಳು ಇದ್ದವು. ಅದಕ್ಕೆ DCR ಹತ್ರ ನಾನು ಮಾತಾಡಿದ್ದೆ. ಈಗಿನ ಒಂದು 15 ದಿವಸದಾಗ ಒಂದು ಸಣ್ಣದೊಂದು ಮಟೀರಿಯಲ್ ಟೆಂಡರ್ದೊಂದು ಪ್ರೊಸೆಸ್ ಆಗಬೇಕಾಗಿದೆ. ಅದಕ್ಕೆ 15 ದಿವಸ ಟೈಮ್ ಕೇಳಿದ್ದಾರೆ. 15 ದಿವಸದೊಳಗೆ ಟೆಂಡರ್ ಪ್ರೊಸೆಸ್ ಮಾಡಿ ಬಿಲ್ಡಿಂಗ್ ಉದ್ಘಾಟನೆ, ಮುಖ್ಯಮಂತ್ರಿಗಳ ದಿನಾಂಕವನ್ನು ನಿಗದಿ ಮಾಡ್ಕೊಂಡು ಉದ್ಘಾಟನೆ ಮಾಡ್ತೀವಿ. ಐ ಥಿಂಕ್ ನಾವು ಶಾಸಕರು ನಾನು ಇಬ್ಬರು ಸೇರಿ ನಿರ್ಧಾರ ಮಾಡಿದ್ದು ಫೆಬ್ರವರಿ ಫಸ್ಟ್ ವೀಕ್ ಅಂತ. ಫೆಬ್ರವರಿ ಫಸ್ಟ್ ವೀಕ್ ಅಂತ. ಆದರೆ ಆದಷ್ಟು ಬೇಗನೆ ಮಾಡಬೇಕಂತ ಮುಖ್ಯಮಂತ್ರಿಗಳ ದಿನಾಂಕ ನಿಗದಿ ಮಾಡಿ ನಿರ್ಧಾರವನ್ನು ಮಾಡ್ತೀವಿ. ಫೆಬ್ರವರಿ ಫಸ್ಟ್ ಆರ್ ಸೆಕೆಂಡ್ ವೀಕ್ CM ಅವ್ರನ್ನ ಕರೆಸಿ ಇದು ಎಲ್ಲ ಕಾರ್ಯಕ್ರಮ, ಇದನ್ನು ಬಿಲ್ಡಿಂಗನ್ನು ಉದ್ಘಾಟನೆ ಮತ್ತು ಇನ್ನೂ ಕೊಪ್ಪಳ ಜಿಲ್ಲೆಯಲ್ಲಿ ಭಾಳಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಉದ್ಘಾಟನೆ. ಕೊಪ್ಪಳ ನಗರದ ಕಿಮ್ಸ್ ಆಸ್ಪತ್ರೆ ಈಗಾಗಲೇ ಬಹುದಿನಗಳ ಬೇಡಿಕೆಯಾಗಿರ್ತಕ್ಕಂಥ ಕಿಮ್ಸ್ ಆಸ್ಪತ್ರೆ ಉದ್ಘಾಟನೆ ಮಾಡಬೇಕಂತೇಳಿ ಇಡೀ ಸಾರ್ವಜನಿಕರು, ಅನೇಕ ಜನಪ್ರತಿನಿಧಿಗಳು ಒತ್ತಾಯ ಇದ್ದರೂ ಕೂಡ ಕರ್ನಾಟಕ ರಾಜ್ಯ ಸರ್ಕಾರ ಏನು ನಮ್ಮ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಇಲ್ಲಿಯ ಸ್ಥಳೀಯ ಕಾಂಗ್ರೆಸ್ ಪಕ್ಷದ ಶಾಸಕರುಗಳು ಇವತ್ತು ಮುತುವರ್ಜಿ ವಹಿಸುವಲ್ಲಿ ಅತ್ಯಂತ ವಿಫಲತೆಯನ್ನು ಅನುಭವಿಸಿದ್ದಾರೆ ಅಂತೇಳಿ ತಮ್ಮ ಮುಖಾಂತರ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕಂತಂದರೆ ಇವತ್ತು ಸಾಕಷ್ಟು ರೋಗಿಗಳು ಈ ಬಳ್ಳಾರಿ ಜಿಲ್ಲೆ ಇರ್ಬೋದು, ವಿಜಯನಗರ ಜಿಲ್ಲೆ ಇರ್ಬೋದು, ಪಕ್ಕದ ಅನೇಕ ತಾಲೂಕುಗಳಿಂದ ಇವತ್ತು ರೋಗಿಗಳು ಇವತ್ತು ನಮ್ಮ ಜಿಲ್ಲಾ ಆಸ್ಪತ್ರೆಗೆ ಬರೋದರಿಂದ ಇವತ್ತು ರೋಗಿಗಳಿಗೆ ಭಾಳಷ್ಟು ತೊಂದರೆ ಆಗ್ತಕ್ಕಂಥ ಒಂದು ವ್ಯವಸ್ಥೆ ಇವತ್ತು ಕೊಪ್ಪಳ ನಗರದಲ್ಲಿ ನಿರ್ಮಾಣವಾಗಿದೆ. ಹಾಗಾಗಿ ಆದಷ್ಟು ಬೇಗನೆ, ಯಾಕೆ ಈ ರೀತಿ ಒಂದು ಕಿಮ್ಸ್ ಆಸ್ಪತ್ರೆ ತಯಾರಾಗಿರ್ತಕ್ಕಂಥದ್ದು ಸಾಕಷ್ಟು ಅನುದಾನ ವಿನಿಯೋಗ ಮಾಡಿ ಆದಷ್ಟು ಬೇಗನೆ ಇವತ್ತು ಉದ್ಘಾಟನೆ ಮಾಡ್ತಕ್ಕಂಥ ಈ ಒಂದು ಕಿಮ್ಸ್ ಆಸ್ಪತ್ರೆಯನ್ನು ಯಾಕೆ ಜನಪ್ರತಿನಿಧಿಗಳು ಮೀನಾಮೇಷ ಮಾಡ್ತಾರೆ ಅಂತಕ್ಕಂಥದ್ದು ಸಾರ್ವಜನಿಕ ವಲಯದಲ್ಲಿ ಒಂದು ಪ್ರಶ್ನೆಯಾಗಿದೆ. ಹಾಗಾಗಿ ನಮ್ಮ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಮಾನ್ಯ ಶಿವರಾಜ್ ತಂಗಡಗಿ ಅವರು ಮತ್ತು ಶಾಸಕರು ಭೇಟಿ ಕೊಟ್ಟು ಬರುವುದು, ಇವತ್ತು ಸಾಕಷ್ಟು ಸಾರಿ ಭೇಟಿಯನ್ನು ಕೊಟ್ಟಿದ್ದೀರಿ. ಇದೇ ರೀತಿ ನಿರಂತರವಾಗಿ ಬರೀ ಭೇಟಿ ಕೊಡುವುದೇ ಆಗಬಾರ್ದು. ಆದ್ದರಿಂದ ಕೂಡಲೇ ಇವತ್ತು ಕಿಮ್ಸ್ ಆಸ್ಪತ್ರೆ ಇವತ್ತು ಓಪನಿಂಗನ್ನು ಮಾಡಿ ಇವತ್ತು ರೋಗಿಗಳಿಗೆ ಇವತ್ತು ಚಿಕಿತ್ಸೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಕೂಡಲೇ ಈ ಸರ್ಕಾರ ಮತ್ತು ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಮುತುವರ್ಜಿ ವಹಿಸಿ ಆದಷ್ಟು ಬೇಗನೆ ಮಾಡಬೇಕಂತೇಳಿ ಇವತ್ತು ತಮ್ಮ ಮುಖಾಂತರ ನಾನು ಒತ್ತಾಯವನ್ನು ಮಾಡ್ತೇನೆ.